ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ಮಾಡುವ ನೀಡುವ ನಿಜ ಗುಣವಿದ್ದಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ. ಅದು ನಮ್ಮ ಸಂಸ್ಕೃತಿ ಅಲ್ವಾ. ಎಂಥ ಒಂದೊಳ್ಳೆ ಸಂಸ್ಕಾರ, ಎಂಥ ಒಂದೊಳ್ಳೆ ಸಂಸ್ಕೃತಿನ ಹೇಳ್ಕೊಡ್ತಾ ಇದೆ. ಇವತ್ತು ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ನಾನು ಎಷ್ಟೋ ಸಿನಿಮಾಗಳನ್ನ ಮಾಡಿ 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 ಯಾವುದೂ ವರ್ಕ್ ಆಗ್ತಿರ್ಲಿಲ್ಲ. ಕೊನೆಗೆ ವಿಲನ್ ಆಗಿ ಮಾಡಿದೆ, ಡಾಲಿ ಆದೆ, ನಂತರ ಮತ್ತೆ ವಿಲನ್ನೇ ಮಾಡ್ತಾ ಇದ್ದೆ. ಮತ್ತೆ ಬಡವರಾಸ್ಕಲ್ ಅನ್ನೋ ಒಂದು ಸಿನಿಮಾನ ನಾನೇ ನಿರ್ಮಾಣ ಕೂಡ ಮಾಡಿದೆ. ಆ ಮೊದಲನೇ ಸರಿ ನಿರ್ಮಾಣ ಮಾಡಬೇಕಾದ್ರೆ ತುಂಬ ಭಯ ಇತ್ತು. ಯಾಕೆಂದರೆ ನಾನು ಅಲ್ಲಿವರೆಗೂ ವಿಲನ್ ಆಗಿ ದುಡ್ದಿದ್ದು, ನನ್ನ ಸ್ನೇಹಿತ ಹತ್ರ ಇಸ್ಕೊಂಡಿದ್ದು, ಇದನ್ನೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಮಾಡಕ್ಕೆ ಹೊರಟಿದ್ದೆ. ಅಲ್ಲಿ ನಿಜವಾಗ್ಲೂ 100% ಎಫರ್ಟ್ಸು, ಪ್ರಾಮಾಣಿಕವಾದ ಎಫರ್ಟ್ಸ್ನೆಲ್ಲ ಹಾಕಿದ್ದಕ್ಕೆ ಆ ಸಿನಿಮಾ ತುಂಬ ಚೆನ್ನಾಗಿ ಗೆಲ್ತು. ಕೂಡಲ ಸಂಗಮನ ರೂಪದಲ್ಲಿ ನೀವೆಲ್ಲರೂ ಸೇರಿದ್ರಿ, ನನಗೆ ಎಲ್ಲರೂ ಗೆಲ್ಸಿದ್ರಿ. ಸೊ ಮಾಡುವ ನೀಡುವ ನಿಜ ಗುಣ ಇದ್ದಾಗ ಡೆಫಿನೆಟ್ಲಿ ಎಲ್ಲದು ಸೇರ್ಕೊಳ್ಳುತ್ತೆ ಅಂತ. ಗುರುಗಳನ್ನ ತಗೊಂಡ್ರೆ ಗುರುಗಳಿಗ ಗುಣ ಇರೋದಕ್ಕೆ ಕೂಡಲ ಸಂಗಮ ದೇವ ಅವ್ರ ಜೊತೆಗಿದ್ದಾನೆ. ಅವರು ಹಿಡಿದಿರೋ ಎಲ್ಲ ಕೆಲಸಗಳು ತುಂಬ ಚೆನ್ನಾಗಿ ಆಗ್ತಾ ಇದೆ. ಸಂಸ್ಕೃತಿ ಅಲ್ವಾ. ಇವನಾರವ 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 ಎಂದೆಣಿಸದಿರಯ್ಯ, ಇವ ನಮ್ಮವ ಎಂದೆಣಿಸಯ್ಯ. ಅದು ನಮ್ಮ ಸಂಸ್ಕೃತಿ ಅಲ್ವಾ.